ಶ್ರೀ ವಿಜಯದಾಸರ ಆರಾಧನಾ ನಿಮಿತ್ತವಾಗಿ ಪರ್ಯಾಯ ಶ್ರೀ ಗುತ್ತಿಗೆ ಶ್ರೀ ಕೃಷ್ಣ ಮಠ ಹಾಗೂ ಶ್ರೀ ವಾದಿರಾಜ ಸಂಶೋಧನಾ ಪರ್ಯಾಯ ಸಂಸ್ಥಾನದ ಆಮಂತ್ರಣದಂತೆ ಇಲ್ಲಿಗೆ ಆಗಮಿಸಿದಂತಹ ಬಹುಮುಖ್ಯವಾಗಿ ಭಾರತದ ಅನೇಕ ಭಾಗಗಳಲ್ಲಿ ಪ್ರಾಚೀನವಾದಂತಹ ದೇವಸ್ಥಾನಗಳ ಸಂರಕ್ಷಣೆ, ಗೋಶಾಲೆಯ ಸಂರಕ್ಷಣೆ, ಹಿಂದೂ ಧರ್ಮದ ಸಂರಕ್ಷಣೆಯಲ್ಲಿ ಕಟಿಬದ್ಧರಾಗಿ ನಿರಂತರ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಬೇಲಿ ಮಠದ ಸಂಸ್ಥಾನದ ಪರಮ ಪೂಜ್ಯ ಶ್ರೀಪಾದಂಗಳವರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪರ್ಯಾಯ ಸಂಸ್ಥಾನದ ಆಡಳಿತ ಮಂಡಳಿ ಹಾಗೂ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನ ಮತ್ತು ಶ್ರೀನಿವಾಸ ಉತ್ಸವ ಬಳಗ ಸಂಸ್ಥೆಯ ವತಿಯಿಂದ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ ಶ್ರೀಕೃಷ್ಣ ಮಠಕ್ಕೆ. ಅವರಿಗೂ ಕೂಡ ಭಕ್ತಿ ಪುರಸ್ಸರವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾಳೆಯಿಂದ 3 ದಿನಗಳ ಕಾಲ ಶ್ರೀ ವಿಜಯದಾಸರ ಆರಾಧನಾ ನಿಮಿತ್ತವಾಗಿ ರಾಷ್ಟ್ರೀಯ ದಾಸ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ವಾಸ್ತವಿಕವಾಗಿ ದಾಸ ಸಾಹಿತ್ಯ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ಯಾರನ್ನ ಇಲ್ಲಿಗೆ ಆಹ್ವಾನಿಸಬೇಕು ಅಂತ ಕೆಲವು ಲಿಸ್ಟ್ ಇಟ್ಟುಕೊಂಡು ಚರ್ಚೆ ಆಗ್ತಾ ಇರ್ತದೆ, ಯಾವ ಕಾರ್ಯಕ್ರಮಕ್ಕೆ ಯಾರನ್ನ ಕರೆಸಬೇಕು ಅಂತ. ಆಗ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಹೇಳಿದ ಮಾತು, ಒಳ್ಳೆಯ ವಾಗ್ಮಿಗಳು ಮನಪೂರ್ವಕವಾಗಿ ಅನುಭವಿಸಿ ಹೇಳುವಂಥವರು ಅಂದರೆ ಬೇಲಿಮಠ ಸ್ವಾಮಿ. ಸಂಸ್ಥಾನದ ವಿಶೇಷ ಆಮಂತ್ರಣದಂತೆ ಇಲ್ಲಿಗೆ ಆಗಮಿಸಿದ್ರು. ಅವರ ಬೇರೆ ಪ್ರೋಗ್ರಾಮ್ ನಾ ಕೇಳಿದೆ, ಗುರುಗಳೇ ತಮ್ಮ ಪ್ರೋಗ್ರಾಮ್ ಕೆನಡಾಕ್ಕೆ ಹೋಗ್ಬೇಕು ಅಂತೇನೋ, ಕೆನಡಾದ ಕಾರ್ಯಕ್ರಮ, ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಾ ತಕ್ಷಣ ಹೇಳಿದೆ, ತಾವು ಹೋಗೋದಾದ್ರೆ ಕೆನಡಾದಲ್ಲಿ ನಮ್ಮ ಮಠ ಇದೆ, ಹೋಗಿ ಬನ್ನಿ ಅಂತಂದೆ. ಆಮೇಲೆ ಶ್ರೀಗಳವರ ಒತ್ತಡದ ಕಾರ್ಯಕ್ರಮದಲ್ಲಿ ಮತ್ತೆ ಅದು ಬದಲಾವಣೆ ಆಯಿತು. ಹೀಗೆ ಅನೇಕ ಸ್ಥಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅವರ ಆಗಮನದಿಂದ ಇವತ್ತು ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ಪ್ರಭೆ ಬಂದಿದೆ ಅಂತ ನಾವೆಲ್ಲರೂ ಕೂಡ ಅಭಿಮಾನದಿಂದ. ವ್ಯಾಸಾಯ ಭವನಾಶಾಯ. ಇವತ್ತು ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತ ಪರ್ಯಾಯದ ಒಂದು ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿವಸವಾಗಿದೆ. ನಮ್ಮ ಶ್ರೀಕೃಷ್ಣ ಮಠಕ್ಕೆ ನಮಗೆ ಅತ್ಯಂತ ಆತ್ಮೀಯರು, ಹಾಗೆಯೇ ನಮ್ಮ ಇಡೀ ಭಾರತದ ಯತಿ ಪರಂಪರೆಯಲ್ಲಿ ಅತ್ಯಂತ ಗೌರವಕರವಾದಂತಹ ಬೇಲಿ ಮಠದ ಸ್ವಾಮಿಗಳು ಆಗಮಿಸಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯನ್ನು ತಂದಿದೆ. ನಾವು ಚಿಕ್ಕಂದಿನಿಂದಲೂ ಕೂಡ ಅವರ ಒಂದು ಆತ್ಮೀಯತೆಯಲ್ಲಿ ಬೆಳೆದವರು. ಸುಮಾರು 40 ವರ್ಷಗಳಿಂದ ಬೇಲಿ ಮಠದ ಸ್ವಾಮಿಗಳವರು ನಾವು ತುಂಬ ಆತ್ಮೀಯರಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಜೊತೆಯಾಗಿ ಭಾಗವಹಿಸಿದ್ದೇವೆ. ಮುಖ್ಯವಾಗಿ ರಾಜಧರ್ಮೀಯ ಈ ಒಂದು ಆಂದೋಲನಕ್ಕೆ ನೇತೃತ್ವವನ್ನು ಪಂಜಾಬದ ಶ್ರೀಗಳು ಹಾಗೆ ಬೇಲಿ ಮಠದ ಶ್ರೀಗಳು ಅವರ ಮಾತುಗಳನ್ನು ಕೇಳಿ ಸ್ಫೂರ್ತಿಯನ್ನು ಪಡೆದಿದ್ದೇವೆ. ಅಂತಹ ಒಂದು ವಿಶೇಷವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹ ಬೇಲಿ ಮಠದ ಸ್ವಾಮಿಗಳವರು ನಮ್ಮ ಪರ್ಯಾಯ ಕಾಲದಲ್ಲಿ ನಮ್ಮ ಆಹ್ವಾನದಂತೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡುತ್ತದೆ. ಬೇಲಿ ಮಠದ ಸ್ವಾಮಿಗಳ ಒಂದು ಮೇಲ್ಪಂಕ್ತಿಯನ್ನು ಉಳಿದ ಸ್ವಾಮಿಗಳು ಕೂಡ ಅನುಸರಿಸಿದರೆ ನಮ್ಮ ಹಿಂದೂ ಸಮಾಜ, ನಮ್ಮ ಸನಾತನ ಧರ್ಮ ಅದು ಇನ್ನಷ್ಟು ಮುಂದುವರಿಯಲಿಕ್ಕೆ ಅದು ಸಾಧ್ಯವಾಗ್ತದೆ. ಅವರ ಪ್ರಖರವಾದಂತಹ ವಿಚಾರಧಾರೆಗಳು, ಸ್ಪಷ್ಟವಾದಂತಹ ಮತ್ತು ಪ್ರಭಾವಿ ವಿಚಾರಧಾರೆಗಳು ಅತ್ಯಂತ ಅಭೂತಪೂರ್ವ. ಜೊತೆಗೆ ಅವರು ಉಪನಿಷತ್ತಿನ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ನಮ್ಮ ಧರ್ಮಶಾಸ್ತ್ರಗಳ ಬಗ್ಗೆ ಆಳವಾಗಿ ತಿಳ್ಕೊಂಡು ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಒಳ್ಳೆಯ ವಿಚಾರವನ್ನು
ತಿಳಿದಿರತಕ್ಕಂತಹ ಸಾಮರ್ಥ್ಯವುಳ್ಳವರು. ಅಂತಹ ಬೇರೆ ಬೆಳೆದ ಶಿಕ್ಷಕರು ನಮ್ಮ ಸನ್ಮಾನ ಸಮಾರಂಭಕ್ಕೂ ಕೂಡ ಆಗಮಿಸಿ ನಮ್ಮ ಸ್ನೇಹಿತರಿದ್ದಾರೆ. ಆವಾಗ ಕೂಡ ಸನ್ಮಾನ ಸಮಾರಂಭಕ್ಕೆ ಯಾರು ನಿಮಗೆ ತುಂಬ ಆತ್ಮೀಯರು ಅಂತ ಕೇಳಿದಾಗ ನಾವು ಬೇರೆ ಬೆಳೆದ ಸ್ವಾಮಿಗಳನ್ನು ಸೂಚನೆ ಮಾಡುತ್ತೇವೆ. ಅದೇ ರೀತಿ ಅನೇಕ ಸಂದರ್ಭಗಳಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಬಂದು ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರ ಆಗಮನದಲ್ಲಿ ತುಂಬ ಸಂತೋಷವನ್ನು ನೀಡಿದೆ. ನಾವು ಕೃಷ್ಣ ಮುಖ್ಯಪ್ರಾಣದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಲು ಅವರಿಗೆ ಇದೇ ರೀತಿ ಒಳ್ಳೆಯ ಶಕ್ತಿ ಸ್ಫೂರ್ತಿಯನ್ನು ಕೊಟ್ಟು ನಮ್ಮ ಸಮಾಜ ಅದು ಇನ್ನಷ್ಟು ಮುಂದುವರಿಯಲ್ಲಿ ಅವರು ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂತಾಗಲಿ. ಶತಮಾನೋತ್ಸವ ಆಗಲಿ, ಆ ಶತಮಾನೋತ್ಸವವನ್ನು ನಾವು ಉಡುಪಿಯಲ್ಲಿ ಆಚರಿಸುವಂತಾಗಲಿ ಹೇಳಿ ನಾವು ಈ ಸಂದರ್ಭದಲ್ಲಿ ಆರಂಭಿಸ್ತೇವೆ. ಪರಮ ಪೂಜ್ಯ ದೇವಿ ಮಠಾಧೀಶರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಹರಿದಾಸ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸತ್ರದಲ್ಲಿ ದಿಕ್ಸೂಚಿ ಭಾಷಣ ಅವರದೇ ಪ್ರಧಾನವಾಗಿ ಅವರ ಒಂದು ವಿಶೇಷವಾದಂತಹ ಪ್ರವಚನದ ವೈಖರಿ, ಶ್ರೀಗಳವರು ಹೇಳಿದ ಹಾಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂತಹ ವಿಷಯ ನಿರೂಪಣೆ, ಎಲ್ಲೂ ಅಸ್ಪಷ್ಟತೆಯೇ ಇಲ್ಲ, ಅಷ್ಟು ಸ್ಪಷ್ಟವಾದಂತಹ ವಿಷಯ ನಿರೂಪಣೆ. ನನಗೆ ಇನ್ನೂ ಜ್ಞಾಪಕ ಇದೆ, ಅಯೋಧ್ಯೆಯ ಕಟ್ಟಡ ಒಡೆದು ಹೋಯಿತು, ಸ್ಪಷ್ಟವಾಗಿದೆ. ಸುಮಾರು 4-4:30 ಗಂಟೆ ಸಾಯಂಕಾಲ ಅನೇಕ ಜನ ಆಸ್ಪತ್ರೆಗೆ ಸೇರಿದ್ದಾರೆ. ಕಾಲು ಮುರಿದಿದೆ, ಕೈ ಮುರಿದಿದೆ. ಪೇಜಾವರ ಶ್ರೀಪಾದರು, ಕುತ್ತಿಗೆ ಶ್ರೀಪಾದರು, ಬೆಳ್ಳಿಮಠ ಶ್ರೀಪಾದರು ಎಲ್ಲ ಬರ್ತಾ ಇದ್ರು. ಪ್ರಸನ್ನವರು ಒಂದು ಮಾತು ಕೇಳಿದ್ರು ಅವರಿಗೆ, ಖುಷಿ ಆಗ್ತಾ ಇದೆಯಾ ಸ್ವಾಮಿ? ಖುಷಿಯಾಗಿ ಆಗ್ತದ ಅಂತ. ಅಲ್ಲ, ದೇಶದಲ್ಲಿ ರಕ್ತಪಾತ ಆಗ್ತಾ ಇದೆ, ನೀವು ಖುಷಿ ಪಡ್ತೀರಾ ಅಂತಂದ್ರೆ ಅವ್ರು ಹೇಳಿದ್ರು, ಮಗು ಹೊರಗೆ ಬರಬೇಕಾದ್ರೆ ರಕ್ತಪಾತ ಆಗ್ತದೆ, ತಾಯಿ ಖುಷಿ ಪಡ್ತಾರೆ. ಹಾಗೆಯೇ ದೇಶದಲ್ಲಿ ಇವತ್ತು ರಕ್ತಪಾತ ಕಾಣಿಸ್ತಾ ಇರೋದು, ಆದರೆ ಭಾರತ ಮಾತೆ ನಗ್ತಾ ಇದ್ದಾರೆ. ತುಂಬಾ ತೀಕ್ಷ್ಣವಾದದ್ದು, ತುಂಬಾ ತೀಕ್ಷ್ಣವಾದದ್ದು. ಅದು ಅವರ ಅಧ್ಯಯನದ ಪ್ರಖರತೆ, ಪಾಂಡಿತ್ಯ, ಅದನ್ನೆಲ್ಲ ನಾವು ಗಮನಿಸಬಹುದು. ಅವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ಳಿ. ಈಗ ನಾಡಗ, ಈಗ ನಾಡಗ, ಈಗ ನಾಡಗನ ನೆನೆಸಿದೆಯ, ಈಗ ನಮ್ಮವ, ಈಗ ನಮ್ಮವ, ಈಗ ನಮ್ಮವನೇ ನೆನೆಸೆಯ ಕೂಡಲ ಸನ್ನಿಧಿಯ, ನಿಮ್ಮ ಮಹಾಮನೆಯ ಮಗುವೆನ್ನು ನೆನೆಸೆಯ. ಯೋಂತಃ ಪ್ರವಿಶ್ಯ ಮಮವಾದಿಮಾಂತ ಸುತ್ತಾನ ಸಂಜೀವಯತ್ಯಖಿಲ ಶಕ್ತಿ ಪರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವದಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇಲ್ಲಿ ಕೃಷ್ಣ ಮಠದ ಕೃಷ್ಣ ಮಂದಿರದ ಈ ಮಹಾಮನೆಗೆ ಮಗುವಾಗಿ ಬಂದಿರುವ ನನಗೆ ತಾವೆಲ್ಲ ಕೃಷ್ಣಾನುಗ್ರಹದ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನೆಲ್ಲ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದೀವಿ. ಈಗೇನು ಮಾತಾಡುವಂಥದ್ದು. ಆದರೆ ಒಂದು ವಿಚಾರ, ನಾನು ಇಲ್ಲಿ ಕೋಟಿ ಗೀತಾಯಜ್ಞ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸಹ ಗೀತಾ ಲೇಖನವನ್ನು ಮಾಡಿ ಕೃಷ್ಣಾರ್ಪಣೆ ಮಾಡಿ ನಾವು ಧನ್ಯರಾಗುವಂತಹ ಒಂದು ಸದಾವಕಾಶ. ಈ ಕೋಟಿ ಅಂತ ಅನ್ನುವಂಥದ್ದು ಸಂಖ್ಯೆನ ಅಥವಾ ಸತ್ಯನ ಅಂತ ನಾವು ತಿಳ್ಕೊಳ್ತೀವಿ. ಯಾಕೆಂದ್ರೆ 3 ಕೋಟಿ ದೇವತೆಗಳು ಅಂತ ನಾವು ಹೇಳ್ತೇವೆ. ಆದರೆ ಅದು ಕೋಟಿ ಅಂತ ಅನ್ನುವಂಥದ್ದು ಪ್ರಖರವಾಗಿರ್ತಕ್ಕಂಥ ವಾಸ್ತವ ಸತ್ಯದ ಸೂಚನೆಯೂ ಹೌದು. ಆ ದೃಷ್ಟಿಯಿಂದ ಗೀತಾಲೇಖನವನ್ನು ಕೋಟಿ ಅಂತ ಹೇಳಿದ್ರೆ ಒಬ್ಬ ಒಂದು ಬರೆದ, ಕೋಟಿ ಜನ ಬರೆದ ಸಂಖ್ಯೆ ಮುಖ್ಯ ಆಗಿದೆ. ಅಲ್ಲಿರ್ತಕ್ಕಂಥದ್ದು ಕೋಟಿ ಅಂತ ಅನ್ನುವಂಥದ್ದು ತನ್ನನ್ನು ತಾನು ಸಂಪೂರ್ಣವಾಗಿ ಕೃಷ್ಣಾರ್ಪಣೆ ಮಾಡಿಕೊಳ್ಳುವಂಥ ವ್ಯವಸ್ಥೆ. 1 ಕೋಟಿಗೆ ಎಷ್ಟು 0 ಹಾಕ್ತೀರಿ ನೀವು? 7 0 ಹಾಕ್ತೀರಿ. 7 0 ಒಂದು ಸಂಖ್ಯೆ. ಕೃಷ್ಣ ಸಂಖ್ಯೆ
ನಾನು, ನನ್ನದು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನಗೆ, ನನ್ನಲ್ಲಿ ಎನ್ನುವ 7 0 7 0 ಆದಾಗ ಕೃಷ್ಣಾನುಗ್ರಹ ಪ್ರಾಪ್ತಿಯಾಗಿದೆ. ಎಲ್ಲಿಯವರೆಗೆ ನಾನು ಎನ್ನುವ ಸೂಕ್ಷ್ಮವಾದಂತಹ ಸಂಕಲ್ಪದ ಕಣ ನಮ್ಮಲ್ಲಿ ಇರ್ತದೆ, ಅಲ್ಲಿವರೆಗೂ ಭಗವಂತ ಪರೀಕ್ಷೆಯಲ್ಲಿ ನಿಂತು ನೋಡ್ತಾನೆ. ಯಾವಾಗ ಸಂಪೂರ್ಣವಾಗಿ ಎಲ್ಲ ನಿನ್ನದು ಅಂತ ಅಂದ ಮೇಲೆನೆ ಭಗವಂತನ ಅನುಗ್ರಹ ಆಗುತ್ತೆ. ಗೀತಾಚಾರ್ಯ ಕೃಷ್ಣ ಈ ಗೀತೆಯನ್ನು ಬರೆಯುವಾಗ ನಾನು ಬರೆದಿದ್ದೇನೆ ಅಂತ ಅನ್ನುವ ಭಾವನೆಯನ್ನು ಬಿಟ್ಟು ನಾನು ಬರೆದಿಲ್ಲ, ನೀನು ಬರೆಸಿದ್ದೀಯ ಅಂತ ಹೇಳಿಕೊಡ್ಬೇಕಾದಂಥ ಸನ್ನಿವೇಶ ಇದೆ. ಈ ನಾನು ಅಂತ ಅನ್ನುವಂಥದ್ದು ಇಲ್ಲವಾದಾಗ ನಮಗೆ ಮೇಲಿನ 7 ಲೋಕಗಳು, ಯಾಕೆಂದ್ರೆ 7 0 ದಾಟಿದ ಮೇಲೆ ಮೇಲಿನ 7 ಲೋಕಗಳು ಇಲ್ಲ, ನಾನೇ ಎನ್ನುವ ಭಾವನೆಯನ್ನು ಇಟ್ಟುಕೊಂಡಾಗ ಕೆಳಗಿನ 7 ಲೋಕಗಳು ಮಧ್ಯ ನಿಲ್ಲಿಸಿದ್ದಾನೆ ಭಗವಂತ. ಕೃಷ್ಣ ಪರಮಾತ್ಮ ಯಾವತ್ತೂ ಹೇಳೋದೇ ಇತಿದೇ ಜ್ಞಾನವಾಕ್ಷ ದುಷ್ಯಾತ್ ದುಷ್ಯತರಂ ಮಯ ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ. ನಾನು ಏನಿಟ್ಟೆ ಎಲ್ಲ ನೀನು ಎದುರಿಗಿಟ್ಟಿದ್ದೇನೆ, ವಿಚಾರ ವಿಮರ್ಶೆ ಮಾಡಿ ಎಚ್ಚರಿಕೆಯಿಂದ ಹೆಜ್ಜೆ ಇಡು. ಅದು ಮೇಲೆ ಮೇಲೆ ಅಲ್ಲ, ತಲಸ್ಪರ್ಶಿಯಾಗಿ ಅದನ್ನು ನೀನು ತೋರಿಸು. ಆಮೇಲೆ ಏನು ಬೇಕೋ ಅದನ್ನು ಭಗವಂತ ಎಲ್ಲವನ್ನೂ ಇಟ್ಟಿದ್ದಾನೆ. ನಮ್ಮ ಕರ್ಮ ಫಲ ನಾವೇನು ತೆಗೆದುಕೊಳ್ತೇವೋ ಅದು ನಾವು. ಆ ಲೆಕ್ಕದಲ್ಲಿ ಗೀತಾಚಾರ್ಯರು ಗೀತೆಯನ್ನು ಸಮರ್ಪಣೆ ಮಾಡುವಾಗ ತೇರಾ ತುದು ಅರ್ಪಣೆ ಫಲಕ್ಕೆ ಆದಾಗೆ ನೇರ ಅನ್ನುವ ಭಾವನೆಯಿಂದ ಹರಿಯ ಕರುಣದೊಳಾದ ಭಕ್ತಿಯ ಹರಿ ಸಮರ್ಪಣೆ ಮಾಡಿ ಬದುಕಿರುವಂತಹ ನಾಥ ಪ್ರೇರಣೆಯಿಂದ ಈ ಕಾರ್ಯಕ್ರಮ ನಡೀತದೆ. ಪರಮ ಪೂಜ್ಯ ಸ್ವಾಮೀಜಿಯವರ 4ನೇ ಪರ್ಯಾಯ. ಅವರು ಪರ್ಯಾಯ ಪೀಠಾರೋಹಣಕ್ಕೆ ಮೊದಲು ಸನ್ಯಾಸ ಸ್ವೀಕಾರ ಮಾಡಿದ ಸನ್ನಿವೇಶದಲ್ಲಿ ಗುರುಗಳ ದರ್ಶನ ಆಯಿತು ನನಗೆ. ಅಲ್ಲೇ ಕುತ್ತಿಗೆ ಮಠದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಯತಿಗಳ ಒಂದು ಸಮಾವೇಶ ಪ್ರಮುಖವಾಗಿರ್ತಕ್ಕಂಥದ್ದು. ಹಿಂದೂ ಸಮಾಜವನ್ನು ಸಂಘಟಿತಗೊಳಿಸಿ ಸಬಲಗೊಳಿಸಲಿಕ್ಕೆ ಏನು ಮಾಡಬೇಕು ಅಂತ ಅನ್ನುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳ ಅಪ್ಪಣೆ ಅಂತ ನಾನು ಅಲ್ಲಿ ಪೂಜ್ಯರ ದರ್ಶನ ಮೊದಲಾದ. ಅಲ್ಲಿಂದ ಹೆಚ್ಚು ಕಡಿಮೆ ಅವರ ಪರ್ಯಾಯದಲ್ಲಿ ಪ್ರತಿ ಸಾರಿಯೂ ಬಂದಿದೆ. ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ ಪೂಜ್ಯರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಪೇಜಾವರ ಶ್ರೀಗಳ ಅಪ್ಪಣೆಯನ್ನು ನಾನು ಬಂದದಲ್ಲಿ ಭಾಗವಹಿಸಿದ ರಾಜಾಂಗಣದಲ್ಲಿ ನನಗೆ ಇವತ್ತು ನೆನಪಿದೆ. ಇದೆಲ್ಲ ಒಂದು ವಿಶೇಷ. ನಾನು ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ ಪೇಜಾವರ ಶ್ರೀಗಳು ಹದಿನಾರು ಶ್ರೀಗಳ ಅನುಗ್ರಹ ನನಗಾಗಿದೆ. ಅಂದಿನಿಂದ ಅಷ್ಟೇ ಅಲ್ಲ, ನಾನು ವೇದಾಂತ ಪದವಿ ಪತ್ರವನ್ನು ಪಡೆದದ್ದು ಪೇಜಾವರ ಶ್ರೀಗಳು. ಪೇಜಾವರ ಶ್ರೀಗಳ ಜೊತೆಯಲ್ಲಿ ನಾನು ಭಾರತವನ್ನು ಸಂಚಾರ ಮಾಡಿದ್ದೇನೆ. ಅವರ ಹಿನ್ನೆಲೆ ಪ್ರತಿಯೊಂದು ಹಂತದಲ್ಲೂ ಅವರಿಂದ ಪ್ರೇರಿತನಾಗಿದ್ದೇನೆ. ನಮ್ಮ ಪರಿವಾರ ಶ್ರೀಗಳು, ಹದಿನಾರು ಶ್ರೀಗಳು, ಪೇಜಾವರ ಶ್ರೀಗಳು ಅವರು ಸಂಪೂರ್ಣವಾದಂಥ ಅನುಗ್ರಹ ನಿರಂತರವಾಗಿ ಪಡೆಯುವಂಥ ಒಂದು ಅವಕಾಶ ಕಲ್ಪನೆ ಮಾಡಿದ್ದರ ಪರಿಣಾಮವಾಗಿ ನಮ್ಮ ಕುತ್ತಿಗೆ ಶ್ರೀಗಳ ಪರ್ಯಾಯದಲ್ಲಿ ಬರುವಂತಹ ಭಾಗ್ಯ ನನಗೆ ಸಿಕ್ಕಿದೆ. ನಾನು ಇಲ್ಲಿ ಅತಿಥಿಯಾಗಿ ಬಂದಿದ್ದೇನೆ ಅಂತ ತಾವು ಖಂಡಿತ ಭಾವಿಸಬಾರದು. ಈ ಮಹಾಮನೆಯ ಮಗುವಾಗಿ ನಾನಿಲ್ಲಿ ಬಂದಿದ್ದೇನೆ. ಆಮೇಲೆ ತಮ್ಮೆಲ್ಲರ ರೂಪದಲ್ಲಿ ವಿಶ್ವರೂಪ ದರ್ಶನವನ್ನು ನಾನು ಮಾಡ್ತೇನೆ. ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಪ್ರತಿಯೊಂದು ಜೀವಿಯ ಗ್ರಂಥ ಮಂದಿರದಲ್ಲಿ ಭಗವಂತ ಉಪಸ್ಥಿತನಿದ್ದಾನೆ. ನಾವು ಇದನ್ನು ಪಾರಾಯಣ ಮಾಡ್ತೇವೆ, ಬೇಕಾದಷ್ಟು ಹೇಳ್ತೇವೆ. ಆದರೆ ನಮ್ಮ ಎದುರಿಗೆ ಇರ್ತಕ್ಕಂಥ ಒಂದು ಜೀವಿಯ ಹೃದಯದಲ್ಲಿರುವ ಪರಮಾತ್ಮನನ್ನು ನೋಡುವ ಎಚ್ಚರ, ಒಳ ಎಚ್ಚರ ನಮಗಿದೆಯಾ? ಆ ಪ್ರಜ್ಞೆಯನ್ನು ನಾವು ಆಲೋಚನೆ ಮಾಡಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ಎದುರಿನಲ್ಲಿ ತಾವೆಲ್ಲ ಇದ್ದೀರಿ ಅಂತಂದರೆ ಒಂದು ಕೃಷ್ಣಾನುಗ್ರಹದ ನೆಲೆ ಇಲ್ಲ. ಕೃಷ್ಣಾನುಗ್ರಹದ ನೆಲೆಯಲ್ಲಿ ನಿಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ಕೃಷ್ಣಮೂರ್ತಿಯ ವಿರಾಟ್ ಸ್ವರೂಪವನ್ನು ವಿಶ್ವರೂಪ ದರ್ಶನವನ್ನು ಮಾಡುವಂಥ ವಿಧಾನ. ನೀವು ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿದ ಅಂತ ಹೇಳಿದ್ರೆ ಇದೇ ಮಾಡಿದ್ದು.
ಎಲ್ಲರಲ್ಲಿರ್ತಕ್ಕಂಥ ಕೃಷ್ಣ ಸ್ವರೂಪವನ್ನು ನೋಡುವ ಜಾಗೃತಿಯನ್ನು ಸೃಷ್ಟಿ ಮಾಡಿದ್ದರ ಪರಿಣಾಮವಾಗಿ ಅರ್ಜುನ ಅದ್ಭುತವಾಗಿ ಆಶ್ಚರ್ಯಪಡಿತನಾಗಿ ವಿಶ್ವರೂಪ ದರ್ಶನವನ್ನು ಮಾಡ್ತಾರೆ. ನಮ್ಮದನ್ನು ಇಟ್ಟಿದ್ದಾರೆ, ನಿನ್ನೆದನ್ನು ಇಟ್ಟಿದ್ದೆ. ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ. ಹಾಗೆ ಆ ಭಗವಂತ ನಿಮ್ಮೆಲ್ಲರ ಕಣ್ಣಂದಿರದಲ್ಲಿ ಮುಕ್ತಗೊಂಡು ನನಗೆ ವಿಶ್ವರೂಪ ದರ್ಶನವನ್ನು ಕೊಟ್ಟ ಈ ಸಮಯವನ್ನು ನಾನು ಧನ್ಯತೆಯಿಂದ ಸ್ವೀಕಾರ ಮಾಡ್ತೀನಿ. ಗೌರವ ಸಮರ್ಪಣೆ ನಡೀತಾ ಇದೆ. ಪೂಜ್ಯ ಸಮ್ಮೇಳನದ ಇವತ್ತು ಆಗಮಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಬೇಲಿ ಮಠಾಧೀಶರಿಗೆ ಗೌರವದ ಅರ್ಪಣೆ ನಡೀತಾ ಇದೆ. ಅದೇ ರೀತಿಯಲ್ಲಿ ನಾಗಸಂದ್ರದ ಪರಮ ಪೂಜ್ಯ ಶ್ರೀ ಶ್ರೀ ಸಂಸ್ಥಾನದ ವತಿಯಿಂದ ಗೌರವ ಅರ್ಪಣೆ ನಡೀತಾ ಇದೆ.